ಆಷಾಢ ಮಾಸ ಮುಗಿದು ಶ್ರಾವಣ ಮಾಸ ಶುರುವಾಗಲಿದೆ. ಈ ಸಮಯದಲ್ಲಿ ತುಂಬಾ ಜನ ರುದ್ರಾಕ್ಷವನ್ನು ಧರಿಸೋದನ್ನ ನೀವು ನೋಡಿರ್ತೀರಾ. ಅಷ್ಟಕ್ಕೂ ಶ್ರಾವಣ ಮಾಸಕ್ಕೂ ಮತ್ತೆ ರುದ್ರಾಕ್ಷಕ್ಕೂ ಇರೋ ಸಂಬಂಧ ಆದ್ರೂ ಏನು, ಬನ್ನಿ ತಿಳ್ಕೋಣ. ಪುರಾಣಗಳ ಪ್ರಕಾರ ಶ್ರಾವಣ ಮಾಸದಲ್ಲಿ ಸಮುದ್ರ ಮಂಥನದ ಸಮಯದಲ್ಲಿ ಬ್ರಹ್ಮಾಂಡವನ್ನ ರಕ್ಷಿಸೋದಕ್ಕೆ ಶಿವನು ಹಾಲಾಹಲವನ್ನು ಕುಡಿದು ತನ್ನ ಗಂಟಲಿನಲ್ಲಿರಿಸಿಕೊಂಡು ನೀಲಕಂಠನಾಗ್ತಾನೆ. ಈ ಮಹಾತ್ಯಾಗವನ್ನು ನೆನಪಿಸಿಕೊಳ್ಳೋದಕ್ಕೆ ಶ್ರಾವಣ ಮಾಸವನ್ನ ಶಿವನಿಗೆ ಮುಡಿಪಾಗಿಸಲಾಗುತ್ತೆ. ಶ್ರಾವಣ ಮಾಸ ನಮ್ಮ ಆಧ್ಯಾತ್ಮಿಕ ಸತ್ಯವನ್ನ ಮತ್ತೆ ಅಸ್ತಿತ್ವದ ಆಳವನ್ನ ತಿಳಿದುಕೊಳ್ಳುವಂತಹ ಸಮಯ. ಭಕ್ತಿಯನ್ನ ಶಿವನಿಗೆ ಅರ್ಪಿಸಿ ಆಧ್ಯಾತ್ಮವನ್ನು ಜಾಗೃತಿಗೊಳಿಸುವಂತಹ ಸಮಯ. ಈ ಸಮಯದಲ್ಲಿ ಶಿವನನ್ನ ಒಲಿಸಿಕೊಳ್ಳೋದಕ್ಕೆ ಶಿವನಿಗೆ ಪ್ರಿಯವಾದ ಬಿಲ್ವ ಪತ್ರೆಯನ್ನ ಮತ್ತೆ ರುದ್ರಾಕ್ಷವನ್ನ ಅರ್ಪಿಸಲಾಗುತ್ತೆ. ರುದ್ರಾಕ್ಷವನ್ನ ಶಕ್ತಿ ಮತ್ತೆ ಔದಾರ್ಯದ ಸಂಕೇತವಾಗಿ ಧರಿಸಲಾಗುತ್ತೆ. ರುದ್ರಾಕ್ಷ ನಮ್ಮ ಕರ್ಮಗಳನ್ನು ತಗ್ಗಿಸೋದಲ್ಲದೆ ನಮ್ಮ ಏಕಾಗ್ರತೆಯನ್ನ ಹೆಚ್ಚಿಸುತ್ತದೆ. ನಮ್ಮ ದೇಹ, ಮನಸ್ಸು ಮತ್ತೆ ಆತ್ಮವನ್ನ ಶಾಂತವಾಗಿಡೋದಕ್ಕೆ ಸಹಾಯ ಮಾಡುತ್ತೆ. ಹೊರಗೆ ಮಾರ್ಕೆಟ್ಗಳಲ್ಲಿ ಅಥವಾ ಕೆಲವು ಆನ್ಲೈನ್ ವೆಬ್ಸೈಟ್ಗಳಲ್ಲಿ ಮಾರುವ 4 ರುದ್ರಾಕ್ಷದಲ್ಲಿ 3 ಫೇಕ್ ಆಗಿರುತ್ತೆ. ನೀವೇನಾದ್ರೂ ಈ 108+1 ಪಂಚಮುಖಿ ರುದ್ರಾಕ್ಷಗಳಿಂದ ಮಾಡಿರುವ ಒರಿಜಿನಲ್ ರುದ್ರಾಕ್ಷ ಮಾಲೆಯನ್ನ ಖರೀದಿಸಬೇಕು ಅಂದ್ರೆ ಈಗಲೇ ನನ್ನ ಬಯೋನಲ್ಲಿರುವ ಲಿಂಕ್ ಅನ್ನು ಓಪನ್ ಮಾಡಿ ಜಪಂ ವೆಬ್ಸೈಟ್ ಗೆ ಹೋಗಿ ರುದ್ರಾಕ್ಷ ಅಂತ ಟೈಪ್ ಮಾಡಿ. ನಿಮಗೆ ಜಪಂ ವೆಬ್ಸೈಟ್ ನಲ್ಲಿ 100% ಒರಿಜಿನಲ್ ರುದ್ರಾಕ್ಷದಿಂದ ಮಾಡಿರುವ ಮಾಲೆಗಳು ಮತ್ತೆ ಬ್ರಾಸ್ಲೆಟ್ ಗಳು ಸಿಗ್ತವೆ. ಈ ವೆಬ್ಸೈಟ್ ನ ಪ್ರತಿಯೊಂದು ಪ್ರಾಡಕ್ಟ್ ಗಳು BTR ಸರ್ಟಿಫೈಡ್ ಆಗಿರುತ್ತೆ. ನೀವು ಈ ವೆಬ್ಸೈಟ್ ಗೆ ಹೋಗಿ ನಿಮಗೆ ಇಷ್ಟವಾದ ಪ್ರಾಡಕ್ಟ್ ಅನ್ನ ಸೆಲೆಕ್ಟ್ ಮಾಡಿ ಆರ್ಡರ್ 125 ಅಂತ ನನ್ನ ಕೂಪನ್ ಕೋಡ್ ಅನ್ನ ಯೂಸ್ ಮಾಡಿದ್ರೆ ನಿಮಗೆ ನನ್ನ ಕಡೆಯಿಂದ ₹50 ಡಿಸ್ಕೌಂಟ್ ಸಿಗುತ್ತೆ ಮತ್ತೆ ಒಂದು ಪಂಚಮುಖಿ ರುದ್ರಾಕ್ಷ ಫ್ರೀ ಆಗಿ ಸಿಗುತ್ತೆ. ಲಿಂಕ್ ನನ್ನ ಬಯೋನಲ್ಲಿದೆ. ಈಗ ಲಿಮಿಟೆಡ್ ಪೀರಿಯಡ್ ಆಫರ್ ನಡೀತಾ ಇದೆ, ದಯವಿಟ್ಟು ಹೋಗಿ ಪರ್ಚೇಸ್ ಮಾಡಿ.